ನೀವು 400ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತು ನಿರ್ಮಾಣ ಮಾಡಿದ್ದೀರಾ? 400 ಅಲ್ಲ, 1000 ಮೇಲೆ. ಆಯ್ತು, ಹಾಗೆ 400 ಅದು ಅದಕ್ಕೆ ಮಾಡಿದ್ದೀರಾ. ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟರ್ಗಳು ಓಪನ್ ಮಾಡಿಸುವಂತ, ಯಾಕೆ ನಿಮ್ಮಲ್ಲಿ ಹಿಡಿತಾ ಇದೆ ಏನಾದ್ರು ಓಪನ್ ಮಾಡಿಸುವಂಥ ಪ್ರಯತ್ನಗಳು? ಈಗ ಸಿನಿಮಾಗಳು ಇಲ್ದಲ್ಲಿ ಥಿಯೇಟ್ರ್ ಓಡೋದ್ರೆ ಯಾರು ನೋಡ್ತಾರೆ? ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಪಿಕ್ಚರ್ಗಳು ಬಂದರೆ ಜನ ಬರ್ತಾರೆ. ಈಗ ಮಾದೇವ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ಆ ಥರ ಚೆನ್ನಾಗಿರೋ ಸಿನಿಮಾ ಬಂದರೆ ಖಂಡಿತ ಬರ್ತಾರೆ. ನಮ್ಮ ಸಿನಿಮಾದಿಂದ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ, ಭರವಸೆ ಇಟ್ಕೊಂಡಿದ್ದೀವಿ. ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ರಿ, ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಭಗವಾನ್ ಇಬ್ಬರು ಸ್ವಲ್ಪ ಸೈಲೆಂಟ್ ಆಗಿದ್ರಿ. ಯಾವ ಹೀರೋಗಳಿದ್ದಾರೆ ಹೇಳಿ, ಮಾಡೋಣ. ಹೊಸೊಬ್ರು ಸಿನಿಮಾ ಮಾಡಿ 3-4 ಸಿನಿಮಾ ಕಳ್ಕೊಂಡಿದ್ದೀವಿ. ಹೊಸೊಬ್ರು ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ಹೀರೋಗಳಿಲ್ಲ, ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಹೀರೋಗಳನ್ನ ಹುಟ್ಟಾಕ್ತವ್ರ ಟೈಮಲ್ಲಿ ಈಗ ಕೆಲಸ ಮಾಡ್ಬೋದಲ್ವಾ ಅಂತ? ಅಲ್ಲ, ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಹೊಸೊಬ್ರು ಸಿನಿಮಾಗೆ ಜನ ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೊಳ್ಳೆ ಡೈರೆಕ್ಟ್ರು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇಲ್ಲ. ಯಾವ ಹೀರೋಗಳನ್ನೇ ಶತಮಾನಗಳವ್ರು ಹಂಗೆ ಮುಂದುವರ್ಸ್ಕೊಂಡು ಒಂದು ಹೊಸ ಹೀರೋಗಳನ್ನ ಹುಟ್ಟಾಕಿದ್ರೆ ಸ್ವಲ್ಪ ಇಂಡಸ್ಟ್ರಿ ಒಳ್ಳೇದಾಗುತ್ತಲ್ಲ. ಅಲ್ಲಲ್ಲ, ಖಂಡಿತ ಮಾಡೋಣ. ಬಟ್ ಹೀರೋಗಳು ಮುಖ್ಯ ಅಲ್ಲ, ಮುಖ್ಯವಾಗಿ ಡೈರೆಕ್ಟ್ರು ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ. ಈಗ ತುರ್ತು ಅರ್ಜೆಂಟಾಗಿ ಬೇಕಾಗಿರೋ ಡೈರೆಕ್ಟ್ರುಗಳು. ಒಳ್ಳೆ ಕತೆ ಇಟ್ಕೊಂಡು ಮಲಯಾಳಂ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾವ್ರೆ, ತಮಿಳು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು. ಬಿಕಾಸ್ ಆಫ್ ಕಂಟೆಂಟು, ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ರು. ನಮ್ಮಲ್ಲ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ ಇವಾಗ, ಈಗ ತುಂಬ ಕಡಿಮೆ ಇದ್ದಾರೆ. ಬಂದರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ದಯವಿಟ್ಟು ಇದು ಹೀರೋಗಳಿಗಿನ ಮುಖ್ಯ ಡೈರೆಕ್ಟ್ರುಗಳು ಬರಲಿ, ಟೆಕ್ನಿಷಿಯನ್ ಬರಲಿ ಅಂತ ನಾನು ಆಶಿಸ್ತೇನೆ. ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನ ರೂಮರ್ಸ್ ಇದ್ದಿತ್ತು. ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ 30. ಆಯ್ತಾ? ಇಲ್ಲ ಈ ಏಪ್ರಿಲ್ 30 1.5 ತಿಂಗಳು ಆಗಿಲ್ಲ. ಅದು ನೀವು ಬರ್ದಿದ್ದೀರಿ, ನೀವು ಕಂಡಿಡ್ದು ನೀವು ಬರ್ದಿದ್ದೀರಾ. ಅದೇ ಥರ ಎಲ್ಲರೂ ಬರ್ದಿದ್ದೀರಿ. ಈಗ ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ. ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಫಾರ್ ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದೀವಿ ಅಂತಲ್ಲ. ಅನೌನ್ಸ್ಮೆಂಟ್ ಮಾಡೋದು ದೇರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್. ಆಮೇಲೆ ಸೂರಿ ಸರ್ ಜೊತೆ ಸರ್ 5 ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ. ಲೆಟ್ಸ್ ನಾಟ್ ಅದಕ್ಕೆ ಅಲ್ಲಲ್ಲ ಮಿಸ್ಲೀಡ್ ಮಾಡೋದು ಬೇಡ. ಮೇಡಮ್ ಅವ್ರ ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ ನಾವು ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ. ಇಲ್ಲ ಹೇಳಿ ಇಲ್ಲ, ಆಮೇಲೆ ಅದಾದ್ಮೇಲೆ ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾ ಇರೋದು ಬ್ಯಾಡ್ ಮ್ಯಾನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದ. ಈಗ ನಾವು ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀವಿ.